ನಮಸ್ಕಾರ, ನಾನು ಡಾಕ್ಟರ್ ಸೋಮಣ್ಣ, ಸಿಗ್ಮಾ ಆಸ್ಪತ್ರೆ ಮೈಸೂರಲ್ಲಿ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪ್ರೋಸ್ಟೇಟ್ ಸಮಸ್ಯೆ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೋಸ್ಟೇಟ್ ಅನ್ನೋದು ಒಂದು ಗ್ರಂಥಿ, ಎಲ್ಲ ಗಂಡಸರಲ್ಲಿ ಇರುತ್ತೆ. ಅದು ಯೂರಿನ್ ಬ್ಲಾಡರ್ ಕೆಳಗಡೆ ಇರುತ್ತೆ. 50ರಿಂದ 60 ವಯಸ್ಸು ದಾಟಿದ ಮೇಲೆ ಅದು ಸ್ವಲ್ಪ ಸೈಜಲ್ಲಿ ದಪ್ಪ ಆಗಲಿಕ್ಕೆ ಶುರು ಆಗುತ್ತೆ. ಯೂಶಲಿ ಹಾರ್ಮೋನ್ ವ್ಯತ್ಯಾಸ ಆಗೋದ್ರಿಂದ ದಪ್ಪ ಆಗುತ್ತೆ. ದಪ್ಪ ಆದಾಗ ಯೂರಿನ್ ಪ್ಯಾಸೇಜ್ನ ಅದು ಆವರಿಸ್ಕೊಳ್ಳುತ್ತೆ. ಆವಾಗ ಯೂರಿನ್ ಮಾಡೋದು ಸ್ಲೋ ಆಗಿ ಬರೋಕ್ಕೆ ಶುರು ಆಗುತ್ತೆ. ಪೇಷಂಟ್ಸ್ ನಮ್ಮ ಹತ್ರ ಈ ಪ್ರಾಬ್ಲಮ್ ಇಟ್ಕೊಂಡು ಏನೇನು ಸಿಂಪ್ಟಮ್ಸ್ ಅಲ್ಲಿ ಬರ್ತಾರೆ ಅಂದರೆ, ಯೂಶಲಿ ಯೂರಿನ್ ಸ್ವಲ್ಪ ಸ್ಲೋ ಆಗಿ ಬರೋದು, ಪದೇ ಪದೇ ಮೂತ್ರ ಮಾಡಬೇಕು ಅಂತ ಅನ್ಸೋದು, ರಾತ್ರಿ 2ರಿಂದ 3 ಸಲ ಎದ್ದು ಹೋಗ್ಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಮೂತ್ರ ಮಾಡೋಕೆ ಹೋದ್ರೂ ಇಮಿಡಿಯೇಟ್ ಆಗಿ ಬರೋಲ್ಲ, ಸ್ವಲ್ಪ ಟೈಮ್ ತೊಗೊಂಡು. ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ನಾವು ಕೆಲವೊಂದು ಟೆಸ್ಟ್ಗಳನ್ನ ಮಾಡಿ ನೋಡ್ತೀವಿ. ಫಸ್ಟ್ ಒಂದು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿ ಆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎಷ್ಟು ದಪ್ಪ ಇದೆಯಾ ಅಥವಾ ಎಷ್ಟು ಸಣ್ಣ ಇದೆಯಾ ಅಂತ ಗೊತ್ತಾಗುತ್ತೆ. ಮತ್ತು ಪೂರ್ತಿ ಯೂರಿನ್ ಖಾಲಿ ಆಗ್ತಾ ಇದೆಯಲ್ಲ ಅಂತ ನೋಡ್ತೀವಿ. ಎರಡನೇ ಟೆಸ್ಟ್ ಏನಂದ್ರೆ ಒಂದು ಫ್ಲೋ ಟೆಸ್ಟ್ ಅಂತ ಮಾಡ್ತೀವಿ. ಅಂದರೆ ಯೂರಿನ್ ಎಷ್ಟು ಸ್ಪೀಡಾಗಿ ಬರುತ್ತೆ ಅಥವಾ ಎಷ್ಟು ಸ್ಲೋ ಆಗಿ ಬರುತ್ತೆ ಅಂತ ಅಸೆಸ್ ಮಾಡ್ತೀವಿ. ಒಂದ್ಸಲ ಟೆಸ್ಟ್ ಮಾಡಿದ್ಮೇಲೆ ನಮಗೆ ಆ ಪ್ರಾಬ್ಲಮ್ ಸಿವಿಯರಿಟಿ ಗೊತ್ತಾಗುತ್ತೆ. ಮೈಲ್ಡ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಮಾಡ್ರೇಟ್ ಆಗಿತ್ತಂದರೆ ಮೆಡಿಸಿನ್ಸ್ ಕೊಟ್ಟು ಟ್ರೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಕೆಲವರಿಗೆ ತುಂಬ ಸಿವಿಯರ್ ಪ್ರಾಬ್ಲಮ್ಸ್ ಇರುತ್ತೆ. ಕಂಪ್ಲೀಟಾಗಿ ಯೂರಿನ್ ಬ್ಲಾಕ್ ಆಗಿ ಹೋಗುತ್ತೆ. ಕೆಲವರಿಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಅಥವಾ ಬ್ಲಾಕ್ ಆಗಿ ಮೂತ್ರಚೀಲದಲ್ಲಿ ಕಲ್ಲಾಗಲಿಕ್ಕೆ ಶುರು ಆಗುತ್ತೆ. ಮತ್ತು ತುಂಬ ರೇರ್ ಆಗಿ ಬ್ಲಾಕ್ ಆಗಿಬಿಟ್ಟು ಕಿಡ್ನಿಗೂ ತೊಂದರೆ ಆಗಲಿಕ್ಕೆ ಶುರು ಆಗುತ್ತೆ. ಯಾರಿಗೆ ಈ ಥರ ಸಿವಿಯರ್ ಪ್ರಾಬ್ಲಮ್ಸ್ ಇರುತ್ತೆ ಅಂಥವ್ರಿಗೆ ನಾವು ಸರ್ಜರಿ ಮಾಡಿ ಟ್ರೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.